ರೈಟ್ ವಾಪಸ್ ವಿಚಾರಕ್ಕೆ ಅಶೋಕ್ ಅವರು ನಾನು ರಾಜೀನಾಮೆ ಕೊಡೋಕೆ ಸಿದ್ಧ ಇದ್ದೀನಿ, ಸಿದ್ದರಾಮಯ್ಯ ಏನಾದರೂ ರಾಜೀನಾಮೆ ಕೊಡ್ತಾರ ಅನ್ನೋ ಪ್ರಶ್ನೆ ಮಾಡಿದ್ರು. ಅವ್ರು ಕೊಡಲಿ ಅಲ್ಲ, ಅಶೋಕ್ ಅವ್ರು ಕೊಡಲಿ, ಆ ನಂತರ ಪ್ರಶ್ನೆ ಬರುತ್ತೆ. ಜನವರಿ 540 ಜನ PSI ಬರೀತಾರೆ, ಇಲ್ಲಿವರೆಗೂ ಪ್ರೊಸೆಸ್ ಆಗಿಲ್ಲ. ಎಲ್ಲ ಕೋರ್ಟ್ನಲ್ಲಿದೆ, ಅದಕ್ಕೆಲ್ಲ ನೋಟಿಫಿಕೇಶನ್ಸ್ನೆಲ್ಲ ತೀರ್ಮಾನ ಮಾಡಿದ್ದೇವೆ. ಮತ್ತೆ ಯಾರೋ ಕೋರ್ಟ್ಗೆ ಹೋಗಿದ್ದಾರೆ, ಇವರೇ ನಮ್ಮ ಹುಡುಗರೇ ಹೋಗ್ತಾರಲ್ಲ, ಒಬ್ಬರು ಪರವಾಗಿ ಹೋಗ್ತಾರೆ, ಒಬ್ಬರು ವಿರುದ್ಧವಾಗಿ ಹೋಗ್ತಾರೆ. ಅದರಿಂದ ಅದು ಒಂದು ರೀತಿ ಕಗ್ಗಂಟಾಗಿದೆ. ಅದನ್ನು ಆದಷ್ಟು ಶೀಘ್ರವಾಗಿ ನಾವು ಇದನ್ನು ಬಿಡಿಸ್ತೇವೆ. ಏನು ತೊಂದರೆ ಇಲ್ಲ. ಈಗಾಗಲೇ ನಮಗೆ ರೂಲ್ 32ನಲ್ಲಿ ನಾವು ಸಬ್ ಇನ್ಸ್ಪೆಕ್ಟರ್ಗಳಿಗೆ ಪ್ರಮೋಷನ್ ಕೊಟ್ಟು ಮಾಡಿದ್ದೇವೆ. ಇದು ಬೇಗ, ಆದಷ್ಟು ಬೇಗ ಆದರೆ ರೆಕ್ರೂಟ್ಮೆಂಟನ್ನು ಮಾಡ್ತೀವಿ. ಇಲ್ಲ, ಅದಕ್ಕೆ ಕಗ್ಗಂಟಾಗಿರೋದು, ಅದನ್ನು ಸರಿಪಡಿಸ್ತೀವಿ. ಬೆಂಗಳೂರಿನಲ್ಲಿ ಪಾಕಿಸ್ತಾನದವರು ಬಂದು ನೆಲೆಸಿದ್ದಾರೆ, ಆ ರೀತಿ ರಾಜ್ಯದಲ್ಲಿ ಮತ್ತೆ ಎಲ್ಲಿಯಾದರೂ ಇದ್ದಾರೆ? ಮಾಹಿತಿ ನೋಡಿ, ಕೇಂದ್ರ ಸರ್ಕಾರ ಅವ್ರ ಹತ್ರ ರಾ ಇದೆ, IB ಇದೆ, CBI ಇದೆ. ಅವರ ಸೆಂಟ್ರಲ್ ಏಜೆನ್ಸಿಯವರು ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಈಗ ಬೆಂಗಳೂರಿಗೆ ಬರಬೇಕಾದ್ರೆ ಅವರು ಹೆಂಗೆ ಬರ್ತಾರೆ? ಬಂದು ಪಾಸ್ಪೋರ್ಟ್ ಮಾಡ್ಕೊಳ್ಳೋವರೆಗೂ ಹೋಗಿದ್ದಾರೆ ಅಂದರೆ ಸೆಂಟ್ರಲ್ ಏಜೆನ್ಸೀಸ್, ಇಂಟೆಲಿಜೆನ್ಸ್ ಏಜೆನ್ಸೀಸು ಎಲ್ಲೋ ಒಂದು ಕಡೆ ಫೇಲ್ ಆಗಿದೆ ಅಂತ ಅನಿಸುತ್ತೆ. ನಮ್ಮಲ್ಲಿ ಗೊತ್ತಾಗಿದ ಮೇಲೆ ನಮ್ಮವರು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಮ್ಮವರು ಅರೆಸ್ಟ್ ಮಾಡಿದ್ದಾರೆ. ಕರ್ನಾಟಕ ಪೊಲೀಸು ಸಮರ್ಥವಾಗಿ ಕೆಲಸ ಮಾಡಿದ್ದಾರೆ, ಅವರು ಅರೆಸ್ಟ್ ಮಾಡಿದ್ದಾರೆ. ಈಗ ಇನ್ನೂ ಕೂಡ ಬೇರೆ ಬೇರೆ ಇನ್ನೂ ಇದ್ದಾರೆ ಅಂತೇಳಿ ಅವರಿಂದ ಮಾಹಿತಿ ಸಿಕ್ಕಿದೆ. ಅವ್ರನ್ನ ಹುಡುಕ್ತೇವೆ, ಬಿಡೋದಿಲ್ಲ. ಗೊತ್ತಿಲ್ಲ. ಥ್ಯಾಂಕ್ ಯು.